ಇಂದು ಸ್ಯಾಂಡಲ್ವುಡ್ನಲ್ಲಿ ಹಬ್ಬದ ಸಂಭ್ರಮ. ಕ್ರಿಸ್ಮಸ್ ಹಬ್ಬದ ಸಡಗರದ ಮಧ್ಯೆ ಮಾರ್ಕ್ ಹಾಗೂ 45 ಸಿನಿಮಾ ರಿಲೀಸ್ ಆಗಿವೆ. ಫ್ಯಾನ್ಸ್ಗಳಂತೂ ಚಿತ್ರ ನೋಡಿ ಕುಣಿದು ಕುಪ್ಪಳಿಸುತ್ತಿದ್ದಾರೆ. ಸ್ಯಾಂಡಲ್ವುಡ್ ಸಿನಿ ರಸಿಕರಿಗೆ ಡಬಲ್ ಧಮಾಕ. 45ನಲ್ಲಿ ತ್ರಿಮೂರ್ತಿ ದರ್ಬಾರ್, ಮಾರ್ಕ್ನಲ್ಲಿ ಮಾರ್ಕಂಡೇಯನ ಆರ್ಭಟ. ದಿಗ್ಗಜರ ಸಿನಿಮಾ ಫಸ್ಟ್ ಡೇ ಫೈರ್ ಸೃಷ್ಟಿ ಮಾಡಿದೆ. ಕ್ರಿಸ್ಮಸ್ ರಜೆಯಲ್ಲಿದ್ದ ಅಭಿಮಾನಿಗಳಿಗೆ ಭರ್ಜರಿ ಮನರಂಜನೆ ಸಿಕ್ಕಿದೆ. ಬೆಳ್ಳಿ ಪರದ ಮೇಲೆ ಉಪ್ಪಿ, ಶಿವಣ್ಣ, ರಾಜ್ಬೀರ್ ಶೆಟ್ಟಿ ಕಾಂಬಿನೇಷನ್ ಚಿತ್ರ ಇವತ್ತು ರಿಲೀಸ್ ಆಯಿತು. ಶಿವಣ್ಣನ ಹಲವು ಅವತಾರಕ್ಕೆ ಫ್ಯಾನ್ಸ್ ಫಿದಾ ಆಗಿದ್ದಾರೆ. ಇನ್ನು ತ್ರಿವೇಣಿ ಥಿಯೇಟರ್ನಲ್ಲಿ ಹೂವಿನ ಪಲ್ಲಕ್ಕಿ ಮೂಲಕ ಶಿವಣ್ಣನಿಗೆ ಸ್ವಾಗತ ಕೋರಲಾಯಿತು. ಉಪ್ಪಿ ಅಭಿಮಾನಿಯೊಬ್ಬ ಥಿಯೇಟರ್ಗೆ ಕೋಣವನ್ನೇ ಕರೆತಂದಿದ್ದ. ಇನ್ನು ಸಿನಿಮಾ ಬಗ್ಗೆ ಮಾತನಾಡಿದ ಶಿವಣ್ಣ, ತುಂಬಾ ಇಷ್ಟಪಟ್ಟು ಮಾಡಿದ ಸಿನಿಮಾ ಇದು ಅಂದ್ರು. ಅಪ್ಪಾಜಿ ಅಮ್ಮನ ಆಶೀರ್ವಾದ ಇರ್ಬೋದು, ಎಲ್ಲರೂ ಸಪೋರ್ಟ್ ಇರ್ಬೋದು, ಫ್ಯಾಮಿಲಿ ಸಪೋರ್ಟ್ ಎಲ್ಲರೂ ಇಂಡಸ್ಟ್ರಿಯಲ್ಲಿ ನಮ್ಮ ಕೋಸ್ಟಾರ್ಸ್ ಉಪೇಂದ್ರ ಹಾಗೂ ರಾಜ್ಬೀರ್ ಶೆಟ್ಟಿ, ರವಿ ವರ್ಮ, ಅರ್ಜುನ್ ಜನ್ಯ, ಸತ್ಯ ಹೆಗ್ಡೆ ಎಲ್ಲರದ್ದು ಸಪೋರ್ಟ್, ನಮ್ಮ ಫ್ರೆಂಡ್ಸ್ ಸಪೋರ್ಟ್ ಅದೆಲ್ಲ ಭಾಳ ಸ್ಟ್ರಾಂಗಾಗಿ ನಮಗೆ ಖುಷಿ ಆಯಿತು. 3 ಅವರ್ ಒಂದೊಂದು ಮೇಕಪ್ ಮಾಡೋಕ್ಕೆ ಎಲ್ಲಿಂದ ಬರಬೇಕಾ ಎನರ್ಜಿ. ಅದಾದಮೇಲೆ ಅಲ್ಲಿ ಬಂದು ನನಗೂ ಜಾಸ್ತಿ ಡೂಪ್ ಮಾಡೋಕ್ಕೆ ಇಷ್ಟ ಇಲ್ಲ. ಒಂದು ಫುಲ್ ಫ್ಲೆಜ್ಡ್ ಕ್ಲೈಮ್ಯಾಕ್ಸ್ ಅದನ್ನು ಬರೋದೇ ಆಪರ್ಚುನಿಟಿ ದೊಡ್ಡ ವಿಷಯ. ಅದನ್ನು ನಾನು ಎಲ್ಲ ಶಾರ್ಟ್ ಡೂಪ್ ಚೆನ್ನಾಗಿರಲ್ಲ. ಎಷ್ಟೋ ಏನು ಕಷ್ಟ ಅಂತ ಆಗಿಲ್ಲ, ಬಟ್ ಇಷ್ಟಪಟ್ಟು ಮಾಡಿದ್ರಿಂದ ಅದು ಕಷ್ಟ ಅಂತ ನಂಗೆ ಅನಿಸ್ಲೇ ಇಲ್ಲ. ಸುದೀಪ್ರ ಮಾರ್ಕ್ ಚಿತ್ರ ಕೂಡ ತೆರೆಗೆ ಅಪ್ಪಳಿಸಿದ್ದು. ಕಿಚ್ಚನ ಮಾರ್ಕಂಡೇಯನ ಅವತಾರಕ್ಕೆ ಫ್ಯಾನ್ಸ್ ಫಿದಾ ಆಗಿದ್ದಾರೆ. ಅಭಿಮಾನಿಗಳು ಹಬ್ಬದಂತೆ ಸಂಭ್ರಮಿಸಿದ್ದಾರೆ. ಇನ್ನು ಸುದೀಪ್ ಪತ್ನಿ ಪ್ರಿಯಾ, ಮಗಳು ಸಾನ್ವಿ ಸಂತೋಷ್ ಚಿತ್ರಮಂದಿರದಲ್ಲಿ ಫ್ಯಾನ್ಸ್ ಜೊತೆ ಚಿತ್ರ ವೀಕ್ಷಿಸಿದ್ರು. ವೀರೇಶ್ ಚಿತ್ರಮಂದಿರದಲ್ಲಿ ಕಿಚ್ಚನ ಕಟೌಟ್ಗೆ ಫ್ಯಾನ್ಸ್ ಹಾಲಿನ ಅಭಿಷೇಕವೇ ಮಾಡಿದ್ರು. ಬಿಡುಗಡೆಯ ದಿನವೇ 2 ಸಿನಿಮಾಗಳಿಗೂ ಪೈರಸಿ ಕಾಟ ಶುರುವಾಗಿದೆ. ಸಿನಿಮಾ ಬಗ್ಗೆ ರಿವ್ಯೂ ನೀಡದಂತೆ ಡೆವಿಲ್ನಂತೆ ಮಾರ್ಕ್ 45 ತಂಡ ಕೂಡ ಕೋರ್ಟ್ ಮೆಟ್ಟಿಲೇರಿವೆ. ಜಗಿನ್ ಜೊತೆ ಮಂಗಳಾ ರಾಜಗೋಪಾಲ್, ಫಿಲ್ಮ್ ಬ್ಯೂರೋ, TV9. ಸಿಲಿಕಾನ್ ಸಿಟಿಯಲ್ಲಿ ಕ್ರಿಸ್ಮಸ್ ಹಬ್ಬದ ಸಂಭ್ರಮ ಮನೆ ಮಾಡಿತ್ತು. ನಗರದ ವಿವಿಧ ಚರ್ಚ್ಗಳಲ್ಲಿ ವಿಶೇಷ ಪ್ರಾರ್ಥನೆಗಳು ನಡೆದವು. ಶಿವಾಜಿನಗರದ ಸೇಂಟ್ ಮೇರಿಸ್ ಬೆಸಿಲಿಕಾ ಚರ್ಚ್ಗೆ ಜನಸಾಗರವೇ ಹರಿದು ಬಂತು. ಏಸು ಕ್ರಿಸ್ತನ ಜೀವನಗಾಥೆ ಬಿಂಬಿಸುವ ಗೋದಲಿಯ ಮಾದರಿ, ಬಣ್ಣ ಬಣ್ಣದ ಬಲೂನ್, ಕಲಾಕೃತಿಗಳು, ಕ್ರಿಸ್ಮಸ್ ಟ್ರೀ, ವರ್ಣರಂಜಿತ ನಕ್ಷತ್ರ, ಏಸು ಮೇರಿಯ ವಿವಿಧ ಭಂಗಿಯ ಮೂರ್ತಿಗಳು ಕಣ್ಮನ ಸೆಳೆದವು.